ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದ್ ಕಾಲದ ದೋಸ್ತಿಗಳು ಈಗ ರಾಜಕೀಯದಲ್ಲಿ ನಾನಾ ನೀನಾ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಏಕವಚನದಲ್ಲೇ ವೈಯಕ್ತಿಕ ದಾಳಿಗಳು ಕೂಡ ಇಬ್ಬರ ನಾಯಕರ ಮಧ್ಯೆ ಆಗೋಗಿದೆ. ಇಡೀ ರಾಜ್ಯ ಅದಕ್ಕೆ ಸಾಕ್ಷಿ ಆಗೋಗಿದೆ. ಅದಕ್ಕೆ ರಾಜಕೀಯದಲ್ಲಿ ಯಾವಾಗ್ಲೂ ಕೂಡ ಒಂದು ಮಾತು ನೆನಪಾಗುತ್ತೆ, ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತವಾಗಿ ಮಿತ್ರರೂ ಅಲ್ಲ, ಶತ್ರುಗಳೂ ಅಲ್ಲ ಅಂತ. ಶತ್ರುಗಳಾದವರು ಮಿತ್ರರಾಗಿರ್ತಾರೆ, ಮಿತ್ರರಾದವರು ಶತ್ರುಗಳಾಗಿರ್ತಾರೆ. ಈಗ ಮಿತ್ರರು ಶತ್ರುಗಳಾಗಿರುವ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇಬ್ಬರು ಪ್ರಬಲ ನಾಯಕರ ಮಧ್ಯೆ ಇಷ್ಟು ದಿನಗಳ ಕಾಲ ಒಕ್ಕಲಿಗ ನಾಯಕ ಯಾರು ಅನ್ನುವಂತಹ ಚರ್ಚೆಗಳಿಗೆ ಇಬ್ಬರು ನಾಯಕರು ಸಾಕ್ಷಿ ಆಗ್ತಾ ಇದ್ರು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಕುಮಾರಸ್ವಾಮಿಯವರ ಕಥೆ ಏನು? ವೈಯಕ್ತಿಕ ದಾಳಿಗಳು ಮತ್ತೆ ಮುಂದುವರಿಯುತ್ತಾ ಮತ್ತೊಂದು ರೀತಿಯ ವಾರ್ ಶುರುವಾಗುತ್ತೆ ಇಬ್ಬರು ನಾಯಕರ ಮಧ್ಯೆ. ಒಕ್ಕಲಿಗ ನಾಯಕರಲ್ಲೇ ಶುರುವಾಗಿದೆ ಭಾರಿ ಫೈಟ್. ಅದು ಫುಲ್ ದೋಸ್ತಿ, ಇವತ್ತು ನಾನಾ ನೀನಾ ಪೈಪೋಟಿ. ಒಕ್ಕಲಿಗ ನಾಯಕರಲ್ಲೇ ಶುರುವಾಗಿದೆ ಭಾರಿ ಫೈಟ್. ಯಾಕೆ ಹೀಗೆ? ಹಾಲಿ ಮಾಜಿ ಸಿಎಂಗಳ ನಡುವೆ ಪ್ರತಿಷ್ಠಿತೆಯ ವಾರ್ ಶುರುವಾಗ್ಬಿಟ್ಟಿದೆ. ಘಟಾನುಘಟಿಗಳ ನಡುವೆ ಈಗಿನಿಂದಲೇ ಎಲೆಕ್ಷನ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿಎಂ ಆಗ್ತಾ ಇದ್ದಂತೆ ಮಾಜಿ ಸಿಎಂಗಳನ್ನ ಭೇಟಿ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಕುಮಾರಸ್ವಾಮಿ ಅವರ ಭೇಟಿಗೆ ನಿರ್ಧಾರ ಮಾಡಿದ್ದಾರಂತೆ ಡಿ.ಕೆ. ಶಿವಕುಮಾರ್. ಸಮುದಾಯದಲ್ಲಿ ಸಿಂಪತಿಗೆ ಮುಂದಾದ ಡಿ.ಕೆ. ಶಿವಕುಮಾರ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರ ಫೈಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ರಾಜ್ಯ ಕಂಡಂತಹ ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಕೊಡೋದು, ಅವರಿಂದ ಸಲಹೆಗಳನ್ನ ಪಡೆದುಕೊಳ್ಳೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈಗ ಕುಮಾರಸ್ವಾಮಿ ಅವರ ಸರದಿ. ಮಾಜಿ ಸಿಎಂಗಳನ್ನ ಭೇಟಿ ಮಾಡಿ ಸಲಹೆ ಕೇಳ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಸದಾನಂದ ಗೌಡರ ಮನೆಗೆ ಭೇಟಿ ಕೊಟ್ರು, ಯಡಿಯೂರಪ್ಪನವರ ಮನೆಗೆ ಭೇಟಿ ಕೊಟ್ರು, ದೇವೇಗೌಡರನ್ನ ಭೇಟಿ ಆದ್ರು. ಬಟ್ ಈಗ ಪ್ರಶ್ನೆ ಇರೋದು ಕುಮಾರಸ್ವಾಮಿ ಅವರು. ಆದ್ರೆ ನೋವೇ ಚಾನ್ಸ್ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರಂತೆ. ಭೇಟಿ ಮಾಡೋಕೆ ನಾನ್ ರೆಡಿ, ಇಲ್ವೇ ಇಲ್ಲ ಅಂತ ಕೇಂದ್ರ ಸಚಿವರು ಹೇಳ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ನನಗೆ ಫೋಟೋ ಪಾಲಿಟಿಕ್ಸ್ ಬೇಡ ಅಂತ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವೇನು ಸಾಧನೆ ಮಾಡಿಲ್ಲ, ಫೋಟೋ ಪೋಸ್ಟ್ ಗಳೆಲ್ಲ ಬೇಡ ಅಂತ ಹೇಳ್ತಿದ್ದಾರಂತೆ. ನಾವು ಗುಡ್ಡೆ ಹಾಕಿಲ್ಲ ಅಂತಿದ್ದಾರೆ. ಹಾಗಾಗಿ ಫೋಟೋಗೆ ಪೋಸು ಬೇಡ, ಗಿಮಿಕ್ ಗಳಿಗೆಲ್ಲ ನಾನು ಬಲಿ ಆಗಲ್ಲ ಅಂತ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳ ಭೇಟಿಗೆ ನಿರಾಕರಿಸಿದ್ದಾರೆ. ಈ ಮೂಲಕ ಮತ್ತೊಂದು ಹಂತಕ್ಕೆ ಈ ಫೈಟ್ ಹೋಗುತ್ತಾ? ಇಬ್ಬರು ನಾಯಕರ ಮಧ್ಯೆಯ ಈ ಕಿತ್ತಾಟ ಮತ್ತೊಂದು ಆಯಾಮವನ್ನ ಪಡೆದುಕೊಳ್ಳುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಎನಿವೇ, ಡಿ.ಕೆ. ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಬೇಕು ಅಂತ. ಬಟ್ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ, ಭೇಟಿ ಮಾಡುವ ಅಗತ್ಯನೂ ನನಗಿಲ್ಲ, ಫೋಟೋಗಳಿಗೆ ಪೋಸ್ಟ್ ಕೊಡುವ ಅವಶ್ಯಕತೆಯೂ ನನಗಿಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಭೇಟಿಯನ್ನ ನಿರಾಕರಿಸಿ ಬಿಟ್ಟಿದ್ದಾರಂತೆ. ಅಲ್ಲಿಗೆ ಇನ್ನೂ ಕೂಡ ಮರ್ತಿಲ್ಲ ಕುಮಾರಸ್ವಾಮಿ ಅವರು ವೈಯಕ್ತಿಕ ದಾಳಿಗಳನ್ನ ಅಂತ. ದೋಸ್ತಿಗಳಾದಾಗ, ಅಧಿಕಾರದಲ್ಲಿದ್ದಾಗ ಎಷ್ಟರ ಮಟ್ಟಿಗೆ ಪ್ರೀತಿ ವಿಶ್ವಾಸ ಇಬ್ಬರು ನಾಯಕರ ಮಧ್ಯೆ ಇತ್ತೋ, ತದನಂತರದಲ್ಲಿ ಮೈತ್ರಿ ಸರ್ಕಾರ ಬಿದ್ದು ಹೋದ ಬಳಿಕ ಇಬ್ಬರೂ ನಾಯಕರ ಮಧ್ಯೆಯ ಜಗಳ ಹಾದಿ ರಂಪಾಟ ಬೀದಿ ರಂಪಾಟ ಆಗಿ ಹೋಗಿತ್ತು. ವೈಯಕ್ತಿಕ ಏಕವಚನದ ದಾಳಿಗಳು ಇಬ್ಬರು ನಾಯಕರ ಮಧ್ಯೆ ಆಗಿದೆಯಲ್ಲ. ಮೋಸ್ಟ್ಲಿ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಅದನ್ನ ಮರ್ತಂತೆ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ಜಿದ್ದು ಮುಂದುವರಿತಾ ಇದೆ. ಜೊತೆಗೆ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಹಂಗಾಗಿ ಯಾವುದೇ ಕಾರಣಕ್ಕೂ ಇವ್ರ ಜೊತೆ ಕಾಣಿಸ್ಕೊಂಡು ಫೋಟೋಗೆ ಪೋಸ್ಟ್ ಕೊಡೋ
ಅಗತ್ಯ ನನಗಿಲ್ಲ, ಅದರಿಂದ ಸಿಂಪತಿ ಗಿಟ್ಟಿಸ್ಕೊಳ್ಳುವಂತಹ ಅವಶ್ಯಕತೆಯೂ ನನಗಿಲ್ಲ. ಅದರ ಬದಲಾಗಿ ಎಲ್ಲವನ್ನ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೀನಿ, ಮುಂದಿನ ಬಾರಿ ಚುನಾವಣೆಯಲ್ಲಿ ತೋರಿಸ್ತೀನಿ ಅನ್ನೋ ರೀತಿ ಜಿದ್ದಿಗೆ ಕುಮಾರಸ್ವಾಮಿಯವರು ಬಿದ್ದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ. ಅದೇನೋ ಪದ ಬಳಸಿದರು, ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ, ನನ್ನ ಏನು ಕಿತ್ತ ಇಲ್ವಲ್ಲ, ಹರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ದೇವೇಗೌಡರು ಅದೇ ಫೋಟೋಗೆ ಸರ್ ಹೇಳಿದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ, ಆ ಸರ್ಕಾರದ ನೀವು ಸಿಎಂ ಸರ್ ಅಂತ. ನನಗೆ ಸಿ ಎಂ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜನನ ಉಳಿಸ್ಬೇಕು. ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರಕ್ಕೆ ಬರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ನಿಮ್ಮನ್ನ ಭೇಟಿ ಆಗ್ತಾರಂತೆ, ಸಲಹೆ ನಿಮ್ಮ ಹತ್ರ ಸಲಹೆ ತಗೊಳ್ಳೋದಕ್ಕೆ ನಾನು ಏನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಇಬ್ಬರು ಒಂದು ಕಾಲದ ದೋಸ್ತಿಗಳು, ಕಾರಣ ಸರ್ಕಾರ ರಚನೆ ಮಾಡಿದವರು ಜಂಟಿಯಾಗಿ. ತದನಂತರದಲ್ಲಿ ಎಷ್ಟರ ಮಟ್ಟಿಗೆ ವೈಮನಸ್ಸು ಇತ್ತು ಇಬ್ಬರ ಮಧ್ಯೆ ಅಂದ್ರೆ ಏಕವಚನದ ವಾಗ್ದಾಳಿ, ವೈಯಕ್ತಿಕ ವಾಗ್ದಾಳಿಗಳಿಗೆಲ್ಲ ರಾಜ್ಯ ಸಾಕ್ಷಿಯಾಗಿ ಹೋಗಿದೆ. ಇದನ್ನೆಲ್ಲ ಮರೆತು ಈಗ ಇಬ್ಬರು ಭೇಟಿ ಆಗ್ತಾರಾ ಅನ್ನುವಂಥ ಕುತೂಹಲಕ್ಕೆ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಇಲ್ಲ ನನಗದ್ರ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ರು. ಮತ್ತೊಂದು ಆಯಾಮವನ್ನ ಪಡೆದುಕೊಳ್ಳುತ್ತಾ ಇಬ್ಬರು ನಾಯಕರ ಮಧ್ಯದ ಈ ಫೈಟ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಶ್ರುತಿ, ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ನಡುವೆ ರಾಜಕೀಯ ವೈಷಮ್ಯ ಇವತ್ತು ನಿನ್ನೆದ್ದಲ್ಲ. ಕೇವಲ 2018ರಿಂದ 19ರವರೆಗೂ ಸ್ನೇಹ ಸಂಬಂಧ ಇತ್ತು ಅನ್ನೋದನ್ನು ಬಿಟ್ರೆ ಉಳಿದ ಎಲ್ಲಾ ವರ್ಷಗಳಲ್ಲೂ, ಎಲ್ಲಾ ದಿನಗಳಲ್ಲೂ, ಎಲ್ಲಾ ಕ್ಷಣಗಳಲ್ಲೂ ಕೂಡ ನಾನಾ ನೀನಾ ಅನ್ನುವಂತ ಒಂದು ಪೊಲಿಟಿಕ್ಸ್ ಅನ್ನ ಹಳೆ ಮೈಸೂರು ಭಾಗದಲ್ಲಿ ಮಾಡಿರುವಂತದ್ದು ನಿಜ. ಈಗಲೂ ಕೂಡ ಅದೇ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿಗಳನ್ನ ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಸಲಹೆಯನ್ನ ಪಡಿತಾ ಇದ್ರೆ. ಈಗಾಗಲೇ ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಈಗ ಮುಂದೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಿರುವಂತಹ ಹೇಳಿಕೆಗಳು ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿ ಅವರ ತಂತ್ರಗಾರಿಕೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಿದೆ. ಈ ಕಾರಣಕ್ಕೋಸ್ಕರವೇ ಈ ಫೋಟೋ ಪಾಲಿಟಿಕ್ಸ್ ಬೇಡ, ಈ ಗಿಮಿಕ್ ಪಾಲಿಟಿಕ್ಸ್ ಬೇಡ ಅನ್ನುವಂಥದ್ದನ್ನ ನೇರ ಹೇಳ್ತಿರುವಂತದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗ್ಬೇಕಾಗಿದೆ, ದೇವೇಗೌಡರನ್ನ, ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಹಳೆ ಮೈಸೂರು ಭಾಗದಲ್ಲಿರುವಂತಹ ತಮ್ಮದೇ ಸಮುದಾಯದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಎರಡೂ ಪಕ್ಷದ ನಾಯಕರಿಗೆ ನಾನು ಯಾವ ರೀತಿಯಾಗಿ ಇದೀನಿ, ಯಾವ ರೀತಿಯಾಗಿ ದೇವೇಗೌಡರು, ಕುಮಾರಸ್ವಾಮಿ ಅವ್ರಿಗೆ ಗೌರವ ಕೊಡ್ತಿದ್ದೀನಿ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡ್ಬೇಕು. ಇದು ಜೆಡಿಎಸ್ ಪಾಲಿಗೆ ಒಂದು ರೀತಿ ದೊಡ್ಡ ಮಟ್ಟದಾದಂತ ಒಂದು ನಷ್ಟ ತರುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇರುವಂತದ್ದು. ಕೇಳಿ ಇಬ್ರು 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು 2028ಕ್ಕೂ ಕಾಂಗ್ರೆಸ್ ಬರುತ್ತೆ, ಮತ್ತೆ ನಾವೇ ಅಧಿಕಾರದಲ್ಲಿ ಇರ್ತೀವಿ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಮತ್ತೊಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಹಲವರು ಹೇಳ್ತಾ ಇರುವಂತದ್ದು, ಸ್ವತಃ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಸರ್ಕಾರ ಬಂದೇ ಬರುತ್ತೆ, ಅದರಲ್ಲಿ ಬಿಜೆಪಿ ಅವರೇ ಹೇಳ್ತಾರೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೀಗಾಗಿ ಇಬ್ಬರು ಮುಖ್ಯಮಂತ್ರಿ ಆಗುವಂತ ಒಂದು ಕನಸನ್ನ 2028ಕ್ಕೆ ಕಾಣ್ತಿರೋದ್ರಿಂದ ದೂರ ಇದ್ರೇನೆ ಒಳ್ಳೇದು ಅನ್ನುವಂತ ಒಂದು ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಬಂದಿರುವಂತದ್ದು. ಒಂದು ವೇಳೆ ನಾನು ಎಲ್ಲಾ ಮುಖ್ಯಮಂತ್ರಿಗಳ ತರ ಡಿ ಕೆ ಶಿವಕುಮಾರ್ ಅವರನ್ನ ಮನೆಗೆ ಕರೆಸ್ಕೊಂಡು ಮಾತಾಡಿದ್ದೆ ಆದ್ರೆ ಅದು ಬೇರೆ ಸಂದೇಶ ರವಾನೆ ಆಗುತ್ತೆ, ಸಹಜವಾಗಿ ನಮ್ಮ ಸಂಘಟನೆ ಮೇಲೆ ಪೆಟ್ಟು ಬೀಳುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಕುಮಾರಸ್ವಾಮಿ ಅವರು ಇರುವಂತದ್ದು ನಿಜ. ನಾನು ನಿನ್ನೆನೆ ಹೇಳಿದ್ದೆ, ಇಷ್ಟು ದಿನಗಳ ಕಾಲ ಒಂದ್ ರೀತಿಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಚರ್ಚೆ ಆಗ್ತಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಹಳೆ ಮೈಸೂರು ಭಾಗದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ರಾಮನಗರ, ಚಾಮರಾಜನಗರ, ತುಮಕೂರು ಈ ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಬೇರೆ ರೀತಿಯಾದಂತ ಒಂದು ಚರ್ಚೆ ಆರಂಭ ಆಗಿದೆ ಅಂತ. ಹೀಗಾಗಿ ಇದೆಲ್ಲವನ್ನು ಕೂಡ ಅರ್ಥಕೊಂಡೆ ಕುಮಾರಸ್ವಾಮಿ ಅವರು ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿರುವಂತಹ ಮಾತುಗಳನ್ನ ನಾವು ಆ ಮಾತುಗಳು ಹೇಳಕ್ ಆಗುದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳ್ಬೋದು, ಕುಮಾರಸ್ವಾಮಿ ಅವರು ಅದನ್ನ ಯಥಾವತ್ತು ಹೇಳ್ಬೋದು, ನಾವ್ ಹೇಳೋದಕ್ಕಾಗೋದಿಲ್ಲ.
ಆ ಮಾತುಗಳನ್ನ ಮತ್ತೆ ಮೆಲುಕಾಕುವಂತ ಒಂದು ಕೆಲಸವನ್ನು ಮಾಡಿದ್ರೆ ಒಟ್ಟಾರೆ ಇಬ್ಬರ ಫೈಟ್ ಕೂಡ 2028ಕ್ಕೆ ಈಗ್ಲಿಂದಾನೇ ಶುರುವಾಗಿದೆ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ. ಎಂತೆಂಥದ್ದು ಅದೇನೋ ಪದ ಬಳಸಿದರು, ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ, ನಾನು ಏನು ಕಿತ್ತೇ ಇಲ್ವಲ್ಲ, ಅರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಈಗ ದೇವೇಗೌಡರು